ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಈ ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರಗೆ ಮತ್ತೆ ಬಂಧನದ ಭೀತಿ ಎದುರಾಗಿದೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬರ್ತಾ ಇದೆ. ನೋಡ್ತಾ ಹೋಗೋಣ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಏನು ನಡೆದಿತ್ತು, ಈಗಾಗಲೇ ಅವ್ರು ಜೈಲಿಗೆ ಹೋಗಿ ಬಂದಿದ್ರು. ಈಗ ಮಾಜಿ ಸಚಿವ ನಾಗೇಂದ್ರಗೆ ಸಿಬಿಐ ನೋಟಿಸನ್ನು ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದೆ ಸಿಬಿಐ ಈ ಪ್ರಕರಣದಲ್ಲಿ. ಸೊ ಈಗ ಮತ್ತೆ ಬಂಧನ ಭೀತಿಯಲ್ಲಿದ್ದಾರೆ ಮಾಜಿ ಸಚಿವ ನಾಗೇಂದ್ರ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ, ಇವರೇ ಮಂತ್ರಿ ಆಗಿದ್ದಾಗ ನಡೆದಂತಹ ಹಗರಣ ಅದು. ಸೊ ಹಾಗಾಗಿ ಪ್ರಕರಣದ ತನಿಖೆ ನಡೆಸ್ತಾ ಇರ್ತಕ್ಕಂಥ ಸಿಬಿಐನವರು ಈಗ ಮತ್ತೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸನ್ನು ನೀಡಿದ್ದಾರೆ. ವಿಚಾರಣೆಗೆ ಬಂದಾಗ ಬಂಧನ ಬೇಕಾದರೂ ಮಾಡಬಹುದು, ಆ ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಸದ್ಯಕ್ಕೆ ಈಗ ಅವರು ಬೇಲ್ ಮೇಲಿದ್ದಾರೆ, ಜಾಮೀನು ಪಡ್ಕೊಂಡು ಜಾಮೀನಿಂದ ಹೊರಗಡೆ ಇದ್ದಾರೆ. ಆದರೆ ಮತ್ತೆ ಸಿಬಿಐನವರು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ನೋಟಿಸ್ ಕೊಟ್ಟರು ಒಂದು ಆ ಕ್ಷಣಕ್ಕೆ ಅರೆಸ್ಟ್ ಮಾಡ್ತಾರೆ ಅಂತೇನಲ್ಲ. ಇಟ್ ಡಿಪೆಂಡ್ಸ್ ಸಿಬಿಐನವ್ರ ಮೇಲೆ ನಿರ್ಧಾರ. ಇವ್ರು ಕರೆಕ್ಟಾಗಿ ವಿಚಾರಣೆಗೆ ಹಾಜರಾಗಿ ಉತ್ತರಗಳನ್ನ ಕೊಟ್ಟರೆ ಬಿಟ್ಟು ಕಳಿಸ್ಬೋದು, ಇಲ್ಲ ತನಿಖೆಗೆ ಸಹಕಾರ ಕೊಡ್ತಿಲ್ಲ ಅಂತ ಬಂಧನ ಕೂಡ ಮಾಡಬಹುದು. ಅಲ್ಲಿಗೆ ಈಗ ಮಾಜಿ ಸಚಿವ ನಾಗೇಂದ್ರಗೆ ಮತ್ತೆ ಬಂಧನ ಭೀತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗಾಗಲೇ ವಿಚಾರಣೆಯನ್ನು ಎದುರಿಸಿದ್ದು ಆಯಿತು, ಜೈಲಿಗೆ ಹೋಗಿ ಬಂದಿದ್ದು ಆಯಿತು, ಈಗ ಮತ್ತೆ ನಾಗೇಂದ್ರಗೆ ಏನು ನೋಟಿಸ್ ಸರ್ವಾಗಿರೋದು ಅಂತ? ಅರವಿಂದ್, ಇದುವರೆಗೂ ಕೂಡ ಈ ತನಿಖೆ ನಡೆಸ್ತಾ ಇದ್ದಂಥದ್ದು ಇಡಿ ಅಧಿಕಾರಿಗಳ ತನಿಖೆ ಏನಿತ್ತು, ಇಡಿ ಅಧಿಕಾರಿಗಳ ತನಿಖೆಗೆ ಸಂಬಂಧಪಟ್ಟಂತೆ ಅವರ ಬಂಧನ ಕೂಡ ಆಗಿತ್ತು. ಬಂಧನ ಆದ ಬಳಿಕ ಆಂಟಿ ಕರಪ್ಷನ್ ಅಂದ್ರೆ ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ಸಿಬಿಐ ಅಧಿಕಾರಿಗಳು ಪ್ರತ್ಯೇಕವಾದ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ರು. ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅವರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಜಾಗಗಳಲ್ಲಿ ದಾಳಿಯನ್ನ ನಡೆಸುವಂಥದ್ದು, ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸಗಳನ್ನು ಕೂಡ ಮಾಡ್ಲಾಗ್ತಾ ಇತ್ತು. ಆದ್ರೆ ಇದುವರೆಗೂ ಕೂಡ ನಾಗೇಂದ್ರ ಅವರ ಬಳಿಯಲ್ಲಿ ಹೇಳಿಕೆಗಳನ್ನ ಪಡ್ಕೊಳ್ಳುವಂತದ್ದಾಗಿ ಅಥವಾ ಅವರಿಂದ ಸ್ಪಷ್ಟನೆಗಳನ್ನ ಪಡ್ಕೊಳ್ಳುವಂತದ್ದಾಗಿ ಯಾವುದನ್ನ ಕೂಡ ಸಿಬಿಐ ಇದುವರೆಗೂ ಕೂಡ ಮಾಡಿರ್ಲಿಲ್ಲ. ಈಗ ಸಿಬಿಐ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ನೋಟಿಸ್ ಅನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಈಗ ಸಾಮಾನ್ಯವಾಗಿ ಇಡಿಯಲ್ಲಿ ಬಂಧನಕ್ಕೊಳಗಾಗಿದ್ದಂತ ನಾಗೇಂದ್ರಗೆ ಬಂಧನದ ಭೀತಿ ಎದುರಾಗಿರುವಂತದ್ದು. ಸಿಬಿಐ ಅಧಿಕಾರಿಗಳು ಕೂಡ ಬಂಧನಕ್ಕೆ ಒಳಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದಾವೆ ಮತ್ತು ಆ ಭಯ ಕೂಡ ಇರುವಂತದ್ದು. ಯಾಕಂದ್ರೆ 97 ಕೋಟಿಯಷ್ಟು ಹಗರಣ ನಡೆದಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಮನಿ ಲ್ಯಾಂಡ್ರಿಂಗ್ ಕೂಡ ನಡೆದಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನ ಸಿಬಿಐ ಅಧಿಕಾರಿಗಳು ಕಲೆ ಹಾಕೊಂಡಿರೋ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹೋದ್ರೆ ವಿಚಾರಣೆ ಸಂದರ್ಭದಲ್ಲಿ ಅವರ ಬಂಧನಕ್ಕೊಳಪಡಿಸುವಂತ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಯಾವ ಕಾನೂನಾತ್ಮಕ ಹೋರಾಟಗಳನ್ನ ಮಾಡಬೇಕು, ಆ ಕಾನೂನಾತ್ಮಕ ಹೋರಾಟಗಳನ್ನ ಈಗ ಬಿ ನಾಗೇಂದ್ರ ಕೂಡ ಮಾಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಬೆಳವಣಿಗೆಗಳು ಕೂಡ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಿದೆ. ಸದ್ಯಕ್ಕೆ ಸಿಬಿಐ ಮುಂದೆ ವಿಚಾರಣೆಗೆ ಹಾಜರಾಗ್ತಾರ, ವಿಚಾರಣೆಗೆ ಹಾಜರಾಗಲ್ವಾ ಅನ್ನೋದ್ರ ಬಗ್ಗೆ ಈಗ ಕಾದ್ ನೋಡ್ಬೇಕಾಗಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಮುರಳಿ. ಒಟ್ಟಾರೆ ಇವಾಗ ಇಡಿ ಆದ ನಂತರ ಸಿಬಿಐನವರ ತನಿಖೆ ಶುರುವಾಗಿದೆ. ಸಹಜವಾಗೇ ನೋಟಿಸ್ ಕೊಟ್ಟು ವಿಚಾರಣೆ ಕರೀತಾರೆ. ಮುಂದಿನ ಕ್ರಮಗಳು ಏನು ಅಂತಕ್ಕಂಥದ್ದು, ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದ್ರ ಮೇಲೆ ಈಗ ಡಿಪೆಂಡ್.